ವೀಕ್ಷಕರೇ, ಇಂದು ಜುಲೈ 27ರಂದು ಭಾರತ ಹಾಗೂ ಶ್ರೀಲಂಕಾ ತಂಡವು ಮೊದಲ T20 ಪಂದ್ಯದಲ್ಲಿ ಮುಖಾಮುಖಿಯಾಗುತ್ತಿವೆ. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯಕ್ಕೆ ಮಳೆ ಅಡ್ಡಿಯಾಗಿದ್ದು, ಹಾಗೆ ವೀಕ್ಷಕರೇ, ಈ ಒಂದು ಪಂದ್ಯವು ದಿಢೀರ್ನೆ ಆರಂಭವಾಗಿದೆಯಾ. ಇನ್ನು ಈ ಕಾರಣದ ಸಲುವಾಗಿ ಈ ಒಂದು ಪಂದ್ಯವನ್ನು 5 ಓವರ್ಗಳಿಗೆ ಸೀಮಿತ ಮಾಡಿದ್ದಾರೆ. ವೀಕ್ಷಕರೇ, ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ಇವತ್ತು ನಡೆಯುವಂಥ ಮೊದಲ T20 ಪಂದ್ಯದಲ್ಲಿ ಶ್ರೀಲಂಕಾ ತಂಡವು ಗೆದ್ದು ಬೀಗುತ್ತದೆ ಅಂದರೆ ದಯವಿಟ್ಟು ಈಗಲೇ ನಮಗೆ ತಿಳಿಸಿ. ಹಾಗೆ ಭಾರತ ತಂಡವು ಗೆಲ್ಲುತ್ತದೆ ಅಂದರೆ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ವಿನ್ನಿಂಗ್ ಪರ್ಸೆಂಟೇಜ್ ಕೊಡಿ. ಹೌದು ವೀಕ್ಷಕರೇ, ಇಂದು ನಡೆಯುವಂಥ ಮೊದಲ T20 ಪಂದ್ಯವು ಸುಮಾರು 7 ಗಂಟೆಗೆ ಆರಂಭವಾಗಬೇಕಿತ್ತು. ಆದರೆ ವೀಕ್ಷಕರೇ, ಇದೀಗ ಮಳೆಯ ಕಾರಣದಿಂದ ಈ ಒಂದು ಪಂದ್ಯವು ಇದೀಗ ಆರಂಭವಾಗುತ್ತದೆ ಎಂದು ಸುದ್ದಿಗಳು ಬರುತ್ತಿವೆ. ವೀಕ್ಷಕರೇ, ನಮಗೆ ಬಂದಿರುವಂಥ ಅಪ್ಡೇಟ್ಸ್ ಪ್ರಕಾರ ಒಂದು ವೇಳೆ ಮಳೆ ಬಂದರೆ ಈ ಒಂದು ಪಂದ್ಯವನ್ನು ಕೇವಲ 5 ಓವರ್ಗಳಿಗೆ ಸೀಮಿತ ಮಾಡಲಾಗುವುದು ಎಂದು ಅಪ್ಡೇಟ್ಸ್ ಬರುತ್ತಿವೆ. ಇನ್ನು ಈ ಒಂದು ಮೊದಲ T20 ಪಂದ್ಯವು ಪಲ್ಲೇಕೆರೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ಜರುಗಲಿದ್ದು, ಹಾಗೆ ಈ ಒಂದು ಪಂದ್ಯದಲ್ಲಿ ಭಾರತ ತಂಡದ ವಿನ್ನಿಂಗ್ ಪರ್ಸೆಂಟೇಜ್ 71% ಇದೆ. ಇನ್ನು 29% ಶ್ರೀಲಂಕಾ ತಂಡದ ಕಡೆಗೆ ಇದ್ದಿದ್ದು, ಹಾಗೆ ಈ ಒಂದು ಪಂದ್ಯದಲ್ಲಿ ಭಾರತ ತಂಡಕ್ಕೆ ಮೇಲುಗೈ ಇದೆ. ಹಾಗೆ ವೀಕ್ಷಕರೇ, ಈ 2 ತಂಡಗಳು ಲಾಸ್ಟ್ ಹಿಂದಿನ 5 ಮ್ಯಾಚ್ನಲ್ಲಿ ಭಾರತ ತಂಡವು 3 ಪಂದ್ಯವನ್ನು ಗೆದ್ದುಕೊಂಡರೆ, ಇತ್ತ ವೀಕ್ಷಕರೇ ಲಂಕಾಪಡೆಯು 2 ಪಂದ್ಯವನ್ನು ಗೆದ್ದುಕೊಂಡಿದೆ. ಇನ್ನು ವೀಕ್ಷಕರೇ, ಇವತ್ತಿನ ಪಂದ್ಯದ ಪಿಚ್ ರಿಪೋರ್ಟ್ ಕಡೆಗೆ ಗಮನ ಹರಿಸುವುದಾದರೆ, ವೀಕ್ಷಕರೇ, ಇವತ್ತು ಟಾಸ್ ಗೆದ್ದಂಥ ತಂಡವು ಮೊದಲು ಬೌಲಿಂಗ್ ಆಯ್ದುಕೊಳ್ಳಬಹುದು. ಹೌದು, ಈ ಒಂದು ಮೈದಾನದಲ್ಲಿ ಸಂಜೆ ಸಮಯದಲ್ಲಿ ಇಬ್ಬನಿ ಇರುವುದರಿಂದ ಚೇಸಿಂಗ್ ಮಾಡುವಂಥ ತಂಡಗಳಿಗೆ ಸುಲಭವಾಗಲಿದೆ. ಇನ್ನು ಈ ಒಂದು ಪಂದ್ಯಕ್ಕೆ 88% ಮಳೆಯಾಗುವ ಸಾಧ್ಯತೆ ಇದ್ದು, ಹಾಗೆ ವೀಕ್ಷಕರು 99% ಮೋಡದ ಹೊದಿಕೆ ಇರುತ್ತದೆ. ಹಾಗೆ 53% ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು ತಾಪಮಾನವು 29ರಿಂದ 32 ಡಿಗ್ರಿ ಸೆಲ್ಸಿಯಸ್ ಇರಬಹುದೆಂದು ನಿರೀಕ್ಷಿಸಲಾಗಿದೆ. ವೀಕ್ಷಕರು, ಇದಾಗಿತ್ತು ಈ ಒಂದು ಪಂದ್ಯದ ಸಂಪೂರ್ಣ ವರದಿ.